ಕ್ಷಮೆ ಕೇಳಿದ್ರೆ ಯಾವ ವ್ಯಕ್ತಿಯೂ ಚಿಕ್ಕವನಾಗಲ್ಲ. ಅದರಲ್ಲೂ ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ತಮಿಳ್ ಹಾಸನ್ ಎಂಬ ಮೇಧಾವಿಗೆ ಇದರ ಪರಿವೆಯೇ ಇಲ್ಲ. ಕನ್ನಡವನ್ನ ಕೀಳಾಗಿ ಕಂಡು ಥಗ್ ಲೈಫ್ ಚಿತ್ರ ರಿಲೀಸ್ಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ಕಮಲ್ ಹಾಸನ್ಗೆ ತೀವ್ರ ಮುಖಭಂಗವಾಗಿದೆ. ಕಟಕಟಿಯಲ್ಲಿ ತಮಿಳು ನಟನಿಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಇಷ್ಟಾದರೂ ಕ್ಷಮೆಯಾಚಿಸಿದಂಥ ದುರಹಂಕಾರಿಯ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. தமிழிலிருந்து பிறந்ததுதான் மங்கள் பாஷை. தமிழிலிருந்து பிறந்ததுதான் மங்கள் பாஷை. தமிழிலிருந்து பிறந்ததுதான் மங்கள் பாஷை. ಭಾಷೆ ಅಂದ್ರೆ ಅದು ಬದುಕು. ಕನ್ನಡಿಗರಿಗೆ ಕನ್ನಡವೇ ಬದುಕು. ಆದರೆ ನೆರೆ ರಾಜ್ಯದ ಸೋಕಾಲ್ಡ್ ಹಿರಿಯ ನಟ ಕನ್ನಡಕ್ಕೆ ಅಪಮಾನ ಮಾಡಿ ಕನ್ನಡಿಗರ ಕಿಚ್ಚಿಗೆ ಭಸ್ಮವಾಗ್ತಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ಕಮಲ್ ಹಾಸನ್ ಮಾತು ಕನ್ನಡಿಗರನ್ನ ಅಕ್ಷರಶಃ ಕೆರಳಿಸಿದೆ. ಇದರ ಮಧ್ಯೆ ಕ್ಷಮೆಯಾಚಿಸದೆ ದುರಭಿಮಾನ ಮೆರೀತಾ ಇರೋ ತಮಿಳು ನಟ ಕೋರ್ಟ್ ಮೆಟ್ಟಲೇರಿ ಛೀಮಾರಿ ಹಾಕಿಸಿಕೊಂಡಿದ್ದಾರೆ. ತಮಿಳ್ ಹಾಸನ್ ಥಗ್ ಲೈಫ್ಗೆ ಕರ್ನಾಟಕದಲ್ಲಿ ಕುತ್ತು ಬಂದಿದೆ. ಥಗ್ ಲೈಫ್ ರಿಲೀಸ್ಗೆ ಹೈಕೋರ್ಟ್ ಕದ ತಟ್ಟಿದ ಕಮಲ್ ಹಾಸನ್. ತಮಿಳು ನಟನ ಅರ್ಜಿ ಜೂನ್ 10ಕ್ಕೆ ಮುಂದೂಡಿಕೆ, ಚಿತ್ರಕ್ಕಿಲ್ಲ ಬಿಡುಗಡೆ. ಥಗ್ ಲೈಫ್ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಆಡಿದ್ದ ಮಾತಿಗೆ ಕನ್ನಡಿಗರು ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ರು. ಥಗ್ ಲೈಫ್ ಚಿತ್ರ ಜೂನ್ 5ಕ್ಕೆ ರಾಜ್ಯದಲ್ಲಿ ರಿಲೀಸ್ ಮಾಡದಂತೆ ಸಿಡಿದೆದ್ದಿದ್ರು. ಇದನ್ನ ಕಂಡು ಕಮಲ್ ಹಾಸನ್ ಜೂನ್ 5ರಂದು ಕರ್ನಾಟಕದಲ್ಲಿ ಚಿತ್ರ ರಿಲೀಸ್ ಮಾಡಬೇಕು, ಇದಕ್ಕೆ ಭದ್ರತೆ ನೀಡಬೇಕು ಅಂತ ಹೈಕೋರ್ಟ್ ಮೆಟ್ಟಲೇರಿದ್ರು. ಇವತ್ತು ಅರ್ಜಿಯನ್ನ ಕೈಗೆತ್ತಿಕೊಂಡ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಮೊದಲು ಅರ್ಜಿ ವಿಚಾರಣೆ ನಡೆಸಲು ಹಿಂದೇಟು ಹಾಕ್ತು. ಮೊದಲೇ ಕಮಲ್ ಹಾಸನ್ಗೆ ನ್ಯಾಯಮೂರ್ತಿಗಳು ಚಾಟಿ ಬೀಸಿದ್ರು. ಅವರು ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿ ಪರಿಗಣಿಸ್ತೇವೆ. ಅವರು ಕಮಲ್ ಹಾಸನ್ ಇರ್ಲಿ ಯಾರೇ ಇರ್ಲಿ, ನೆಲ ಜಲ ಭಾಷೆ ವಿಚಾರದಲ್ಲಿ ಜನಭಾವನೆ ಭಾಷೆ ಪ್ರಮುಖವಾದದ್ದು. ಯಾವುದೇ ಭಾಷೆಯಿಂದ ಭಾಷೆ ಹುಟ್ಟಿದೆ ಅಂದ್ರೆ ಹೇಗೆ? ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅನ್ನೋದಕ್ಕೆ ಅವರೇನ್ ಇತಿಹಾಸಕಾರರೇ? ಅವರು ಮೊದಲು ಕ್ಷಮೆ ಕೇಳಲಿ, ಆಮೇಲೆ ಅರ್ಜಿ ಪರಿಗಣಿಸ್ತೇವೆ. ಸಿನಿಮಾ ನೋಡುವುದು ಎಲ್ಲರ ಹಕ್ಕು, ಹೀಗಾಗಿ ಭದ್ರತೆ ಕೇಳುತ್ತಿದ್ದೇನೆ. ಕ್ಷಮೆ ಕೇಳದೆ ಕಮಲ್ ಹಾಸನ್ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಎಲ್ಲಾ ರೀತಿಲೂ ಸಹಕರಿಸಬೇಕು. ಸಿನಿಮಾ ಸರಾಗವಾಗಿ ರಿಲೀಸ್ ಆಗ್ಬೇಕು. ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಎಲ್ಲಾ ರೀತಿಲೂ ಸಹಕರಿಸಬೇಕು. ಕ್ಷಮೆ ಕೇಳಿದ್ರೆ ಆಗಿರೋದು. ಅರ್ಜಿ ವಿಚಾರಣೆಗೂ ಮೊದಲು ಚಾಟಿ ಬೀಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅರ್ಜಿಯನ್ನ ಮತ್ತೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿತು. ಈ ವೇಳೆಯೂ ಕ್ಷಮೆ ಕೇಳಿದ್ರೆ ಚಿತ್ರ ರಿಲೀಸ್ಗೆ ಅವಕಾಶ ನೀಡುವ ಸೂಚನೆ ನೀಡಿತ್ತು. ಇದರ ಮಧ್ಯೆ ನಟ ಕಮಲ್ ಹಾಸನ್ ಕನ್ನಡ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದ್ರು. ಆದರೆ ಈ ಪತ್ರದಲ್ಲೂ ಕ್ಷಮೆ ಎಂಬ ಒಂದು ಪದವೂ ಇರಲಿಲ್ಲ. ಇದನ್ನ ಕಂಡು ಮತ್ತೆ ಹೈಕೋರ್ಟ್ ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತು. ಕಮಲ್ ಹಾಸನ್ಗೆ ದುರುದ್ದೇಶ ಇರಲಿಲ್ಲ. ಕನ್ನಡದ ಬಗ್ಗೆ ತಮಗಿರುವ ಅಭಿಪ್ರಾಯ ಹೇಳುತ್ತಿದ್ದಾರೆ. ಕನ್ನಡದ ಬಗ್ಗೆ ಪ್ರೀತಿ ಅಭಿಮಾನ ಇದೆ, ಎಲ್ಲವೂ ಓಕೆ. ಆದ್ರೆ ಇದಕ್ಕೆ ನಿಮ್ಮ ಕಮಲ್ ಹಾಸನ್ ಒಂದು ಸೆಂಟೆನ್ಸ್ ಸೇರಿಸಬೇಕಿತ್ತು. ಈ ಪತ್ರದಲ್ಲಿ ಕ್ಷಮೆ ಕೇಳಿದಿದ್ರೆ ಮುಗಿತಿತ್ತು. ಕ್ಷಮೆ ಕೇಳದೆ ಬೇರೆಲ್ಲ ಹೇಳ್ತಿದ್ದಾರೆ. ಇದು ಸ್ಪಷ್ಟನೆಯಲ್ಲ, ಇದು ಘೋಷಣೆ. ಕಮಲ್ ಬರೆದ ಪತ್ರದಲ್ಲಿ ಕ್ಷಮೆ ಬಗ್ಗೆ ಉಲ್ಲೇಖಿಸಿಲ್ಲ. ಆದ್ರೂ ಪೊಲೀಸ್ ಭದ್ರತೆ ಕೇಳ್ತಿರುವುದು ಸರಿಯಲ್ಲ. ನಾವು ಪೊಲೀಸ್ ರಕ್ಷಣೆ ಕೇಳುತ್ತಿಲ್ಲ. ಅರ್ಜಿ ವಿಚಾರಣೆಯನ್ನ 1 ವಾರ ಮುಂದೂಡಿ. ನೀವು ಪೊಲೀಸ್ ರಕ್ಷಣೆ ಕೇಳಲ್ಲ ಎನ್ನುತ್ತಿದ್ದೀರಿ. ಹೀಗಾಗಿ ಅರ್ಜಿ ವಿಚಾರಣೆ ಮುಂದೂಡುತ್ತೇವೆ. ಕಮಲ್ ಹಾಸನ್ ಪರ ವಕೀಲರ ವಾದ ಆಲಿಸಿದ ಹೈಕೋರ್ಟ್ ಜೂನ್ 10ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತು. ಏನೇ ಇರಲಿ, ಕೋರ್ಟ್ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದ್ದು ರಾಜ್ಯದಲ್ಲಿ ಥಗ್ ಲೈಫ್ ಚಿತ್ರ ಜೂನ್ 5ಕ್ಕೆ ರಿಲೀಸ್ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಮೂಲಕ ಮೊದಲ ಹೆಜ್ಜೆಯಲ್ಲಿ ಕನ್ನಡಿಗರಿಗೆ ಮೇಲುಗೈಯಾಗಿದೆ. ಜೂನ್ 10ರಂದು ಮತ್ತೆ ಅರ್ಜಿ ವಿಚಾರಣೆಗೆ ಬರಲಿದ್ದು ಚಿತ್ರ ರಿಲೀಸ್ಗೆ ಹೈಕೋರ್ಟ್ ಅನುಮತಿ ನೀಡುತ್ತಾ ಇಲ್ವಾ ಅನ್ನೋದೇ ಮುಂದಿರೋ ಪ್ರಶ್ನೆ. ನಂದೀಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.